ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮೀನುಗಾರ ವಿಭಾಗದಿಂದ ಬಹಳಷ್ಟು ಅತ್ಯುತ್ತಮ ಕಾರ್ಯಗಳು ನಡೀತಾ ಇದೆ. ಬಹಳಷ್ಟು ಶಿಸ್ತುಬದ್ಧತೆ. ತಾವು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಿದ್ದು ಬಹಳಷ್ಟು ಹೆಸರುವಾಸಿಯಾಗಿದೆ. ಮತ್ತೆ ಇವತ್ತಿನ ಅಪಾಯಿಂಟ್ಮೆಂಟ್ ವಿಶೇಷ ಹೇಳಿ. ಇವತ್ತು ನಮ್ಮಲ್ಲಿ ಎಂದಿನಂತ ಒಂದು ಸಭೆಯನ್ನು ಸಹ ಆಯೋಜನೆ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಮಹಿಳಾ ವಿಭಾಗದ ಅಧ್ಯಕ್ಷರಾದಂತಹ ಜಯಶ್ರೀ ಕಟ್ಟಿಮನಿ ಅವ್ರನ್ನ ಇವತ್ತು ನೇಮಕಾತಿ ಆದೇಶ ಕೊಟ್ಟಿದ್ದೀವಿ. ಅವ್ರಿಗೆ ಪಕ್ಷ ಜವಾಬ್ದಾರಿಯನ್ನು ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಆ ಭಾಗದಲ್ಲಿ ನಮ್ಮ ಮೀನುಗಾರ ಸಮುದಾಯದ ಮಹಿಳೆಯರನ್ನ ಒಗ್ಗೂಡಿಸುವಂತ ಕೆಲಸಕ್ಕೆ ಅವರಿಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀನಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. 2 ವರ್ಷ ಉತ್ತಮ ಆಡಳಿತ ಮಾಡಿದ್ದಾರೆ. ತಾವೆಲ್ಲ ಹೇಳಿದ ಒಳ್ಳೆ ಪ್ರಶಂಸೆ ಕೊಟ್ಟಿದ್ದೀರಾ. ಈಗ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ತಾವು ಸಿದ್ದರಾಮಯ್ಯ ಅವರ ಬಗ್ಗೆ ತಾವು ಹೇಳ್ತೀರಾ ಸರ್? ಬಹಳಷ್ಟು ಸಾಮಾನ್ಯ ಜನರ ಒಂದು ಒಡನಾಡಿಯಾಗಿದ್ರು. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ಈ ತಳ ಸಮುದಾಯಗಳು ಅಥವಾ ಹಿಂದುಳಿದ ವರ್ಗದವರು ಅನ್ನೋಂಥದ್ದೇನಿದೆ ಅವ್ರಿಗೆಲ್ಲ ಒಬ್ರು ದಾರಿದೀಪ ಆಗಿದ್ರು. ಸಾಕಷ್ಟು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರು ಸೇವೆ ತುಂಬಾ ಶ್ಲಾಘನೀಯವಾಗಿತ್ತು. ಎಲ್ಲಾ ಸಮುದಾಯದವರು ಸಹ ಅವರು ನೆನಪಲ್ಲಿರುವಂತ ಒಂದು ಕಾರ್ಯಗಳನ್ನ ಮಾಡಿಕೊಟ್ಟು ಹೋಗಿದ್ದಾರೆ. ಇವತ್ತು ಸುದೀರ್ಘವಾಗಿ ದೇವರಾಜ ಅರಸು ಅವರ ಒಂದು ಸಾಧನೆಯನ್ನು ಸಹ ಮೀರಿ ಇವತ್ತು ಅವರು ಉನ್ನತ ಮಟ್ಟದ ಸಾಧನೆಯನ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ಸಮಿತಿ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ. ಸಾಕಷ್ಟು ಈಗಲೂ ಸಹ ನಮ್ಮೆಲ್ಲರ ಜೊತೆಗೆ ಒಡನಾಡಿಯಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುವಂತ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ನಮ್ಗೆಲ್ಲ ಮಾದರಿ. ಈಗ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡು 19-20 ದಿವಸ ಇದೆ. ಬಹಳಷ್ಟು ವೇಗವಾಗಿ ಒಂದು ಅಭಿವೃದ್ಧಿ ಕಾರ್ಯಗಳು ಮುನ್ನಡೆಸ್ತಾ ಇರೋದ್ರ ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಅದೊಂದು ವಿಶೇಷವಾಗಿ ಸರ್, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಮಾಡ್ಕೊಂಡಿದ್ದಾರೆ, ಮತ್ತೆ ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇ ಸರ್? ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಸಹ ತಳಮಟ್ಟದಿಂದ ಇವತ್ತು ಕೆಪಿಸಿಸಿ ಅಧ್ಯಕ್ಷರ ಹುದ್ದೆವರೆಗೂ ಮತ್ತು ಕೊನೆಗೆ ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೂ ಒಳ್ಳೆ ಒಂದು ಉತ್ಸಾಹ ಮತ್ತು ಅವ್ರದ್ದೊಂದು ಒಳ್ಳೆ ರೀತಿಯಿಂದ ಇವತ್ತು ಸಂಘಟನೆಯನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಅವರ ಸಂಘಟನಾ ಶೈಲಿ ವಿಭಿನ್ನವಾಗಿದೆ. ಅವರ ಸಂಘಟನೆ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಮುನ್ನಡೆಯೋದಕ್ಕೆ ಅಥವಾ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವ್ರದ್ದು ಸಹ ಸಾಕಷ್ಟು ಪರಿಶ್ರಮ ಇದೆ. ಆ ಪರಿಶ್ರಮದ ಫಲವಾಗಿ ಇವತ್ತು ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಸೇವೆ ಶ್ಲಾಘನೀಯ. ಇವತ್ತು ಎಲ್ಲಾ ಸಮುದಾಯಗಳನ್ನ ತಗೊಂಡು ಹೋಗುವಂಥದ್ದು, ಮುನ್ನೆಲೆಗೆ ತಗೊಂಡ್ಬರುವಂಥದ್ದು ಮತ್ತು ಅದರಲ್ಲೂ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಅವರು ವಿದ್ಯಾರ್ಥಿ ದೆಸೆಯಿಂದ ಹೋರಾಟ ಮಾಡ್ಕೊಂಡು ಬಂದಂತವ್ರು, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಆಳವಾಗಿ ತಿಳ್ಕೊಂಡಂತವ್ರು. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ನಿಂತುಕೊಂಡು ಅವ್ರು ಮುಖ್ಯಮಂತ್ರಿಗಳಾದ ಕೂಡಲೇ ಮೊದಲನೇ ಬಾರಿಗೆ ಅವರು ಅನೌನ್ಸ್ ಮಾಡಿದ್ದ ಮಕ್ಕಳಿಗೋಸ್ಕರ, ವಿದ್ಯಾರ್ಥಿಗಳ ಭವಿಷ್ಯದ ಅನುಕೂಲಕ್ಕಾಗಿ ಇವತ್ತು ಉಚಿತ ಬಸ್ ಪಾಸ್ ವ್ಯವಸ್ಥೆ ಇರ್ಬೋದು ಮತ್ತು ಲ್ಯಾಪ್ಟಾಪ್ ವಿತರಣೆ ಮಾಡೋದಿರ್ಬೋದು. ಇವತ್ತು ಯಾಕಂದ್ರೆ ಆಧುನಿಕ ಜಗತ್ತು ಸಾಕಷ್ಟು ಮುಂದುವರೆದಿದೆ, ಸೈನ್ಸ್ ಟೆಕ್ನಾಲಜೀಸ್ ಮುಂದುವರೆದಿರೋದ್ರಿಂದ ಇವತ್ತು ಅವಶ್ಯಕವಾಗಿ ಮಕ್ಕಳಿಗೆ ಬೇಕಾಗಿರತಕ್ಕಂತ ಲ್ಯಾಪ್ಟಾಪ್ಗಳು ಇವತ್ತೆಲ್ಲ ನಮ್ಗೆಲ್ಲ ಬಡ ಮಕ್ಕಳಿಗೆಲ್ಲ ಕೈಗೆಟಕದೇ ಇರುವಂತ ಒಂದು ಸಂದರ್ಭ. ಆ ನಿಟ್ಟಿನಲ್ಲಿ ಮಕ್ಕಳಿಗೋಸ್ಕರ ಫಸ್ಟ್ ಅವ್ರಿಗೆ ಏನಾದ್ರು ಒಂದು ಅನುಕೂಲ ಮಾಡ್ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಒಂದು ಒಳ್ಳೆ ಯೋಜನೆಗಳನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಜಾರಿ ಮಾಡಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಇನ್ನೊಂದು ವಿಷಯ ಸರ್, ಇವತ್ತು ಹೊಗಳಿಕೆ ಮತ್ತು ಉಪೇಕ್ಷೆ ಮಾತು ಅಂತ ಹೇಳ್ತಿಲ್ಲ, ಒಂದು ಸತ್ಯದ ಮಾತು ಹೇಳ್ತಾ ಇದೀವಿ. ತಮ್ಮ ಪ್ರೀತಿ ಪಾತ್ರರು, ಬಳಗ, ನಿಮ್ಮ ಕಾರ್ಯಶೈಲಿ, ಕಾರ್ಯವೈಖರಿ, ಸಂಘಟನಾ ಚತುರತೆಯಿಂದ ತಮಗೆ ಸಚಿವ ಸ್ಥಾನ ಸಿಗ್ತಕ್ಕಂಥ ತುಂಬಾ ಒತ್ತಡ ಇದೆ. ಅದ್ರ ಬಗ್ಗೆ ತಾವು ಹೇಳ್ತೀರಾ ಸರ್? ಅಭಿಮಾನಿಗಳೆಲ್ಲ ಆಸೆ ಪಡ್ತಾ ಇದಾರೆ. ಇವತ್ತೆಷ್ಟೋ ಜನ ಶಾಸಕರುಗಳೇ ಇವತ್ತು ಅವರ ಅಭಿಮಾನಿಗಳು ಸಹ ಮಂತ್ರಿ ಆಗ್ಬೇಕು ಅಂತ ಅವ್ರಿಗೆಲ್ಲ ಆಸೆ ಪಟ್ಟು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಬೇಡಿಕೆಯನ್ನು ಸಹ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನನ್ನಲ್ಲಿರ್ತಕ್ಕಂಥ ನಮ್ಮ ಸಮಿತಿಯಲ್ಲಿ ಏನೋ ನಮ್ಮ ಕಾರ್ಯವೈಖರಿ ನೋಡ್ಕೊಂಡು ಕೆಲಸ ಮಾಡುವಂತವ್ರು ಯಾರಿದ್ದಾರೆ ಅವರೆಲ್ಲ ಸಹ ಅಭಿಮಾನಿಗಳು ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಆಸೆ ಪ್ರಕಾರ ಇವತ್ತು ನಾನು ವಿಧಾನ ಪರಿಷತ್ತಿಗೆ ಒಂದು ನಾಮನಿರ್ದೇಶನ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರೆಲ್ಲರೂ ಪ್ರತಿಯೊಬ್ಬರು ಸಹಕಾರ ಕೊಡ್ತಾ ಇದ್ದಾರೆ, ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಪಕ್ಷ ಏನ್ ಅಂತಿಮವಾಗಿ ತೀರ್ಮಾನ ತಗೊಳುತ್ತೆ ಆ ತೀರ್ಮಾನಕ್ಕೆ ನಾನು ಯಾವಾಗ್ಲೂ ಬದ್ಧನಾಗಿದ್ದೀನಿ. ಯಾಕಂದ್ರೆ ನಾನು ಪಕ್ಷದಿಂದ ಇವತ್ತಿಷ್ಟೆಲ್ಲ ಕೆಲಸಗಳನ್ನ ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ. ಪಕ್ಷದ ನಿರ್ಧಾರಗಳಿಗೆ ನಾನು ಯಾವತ್ತೂ ಬದ್ಧನಾಗಿರ್ತೀನಿ. ಪಕ್ಷ ಒಂದು ಅವಕಾಶ ಕೊಡ್ತು ಅಂತಂದ್ರೆ ಖಂಡಿತವಾಗ್ಲೂ
ಆ ಅಧಿಕಾರ ಬಳಸ್ಕೊಂಡು ಪಕ್ಷದ ಹೆಸರನ್ನು ಮೇಲೆ ತಗೊಂಬರಂತ ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ಏನು ಈ ಶೋಷಿತ ಸಮುದಾಯಗಳಿದೆ, ಎಲ್ಲಾ ಶೋಷಿತ ಸಮುದಾಯಗಳ ಪರವಾಗಿ ಧ್ವನಿ ಎತ್ತಂತ ಕೆಲಸಗಳನ್ನ ವಿಧಾನ ಪರಿಷತ್ನಲ್ಲಿ ಮಾಡಬೇಕು ಮತ್ತು ಸದನದಲ್ಲಿ ಮಾಡಬೇಕು ಅನ್ನೋಂತ ಒಂದು ಆಸಾ ಮನೋಭಾವನ ನಾನು ಹೊಂದಿದ್ದೀನಿ. ನಗ್ನಗ್ತಾ ಇರೋಣ ಮೇಡಮ್, ಸ್ಮೈಲು. ಒಂದು ಮಿನಿಟ್. ಇಲ್ಲಿ ನೋಡು ಮೇಲೆ